ಹಬ್ಬ ಇವಾಗ ನೀನು ಅಷ್ಟು ಉದ್ದದ ಗಡ್ಡ ಎಲ್ಲ ತೆಗ್ದಾಕಿದ್ ನೋಡಿ ಈಗ ನಂಗೆ ಹೊಸ ಸಮಾಧಾನ ಆಯ್ತು ಕಣ್ಲ ಬಾಬು. ಅಯ್ಯಯ್ಯಪ್ಪ ಹೆಂಗ ಆಗೋಗ್ಬಿಟ್ಟಿದೆ ಕಣ್ಲ. ಬ್ಯಾಡ ಅಂತ ಬಿಟ್ಬಿಡ್ಬೇಕು, ಅದ್ರ ಬದಲು ನೀನು ಇಷ್ಟೊಂದು ಹಿಂಸೆ ತಕೊಂಡು ನೀನು ಹಿಂಗೆಲ್ಲನೂ ಮಾಡದೆ ಹೇಳು. ಇದೆಲ್ಲ ಯಾಕೆ ಬೇಕು ಸುಮ್ಮನೆ ನಿನಗೆ? ಆರಾಮಾಗಿರು ನಮ್ಮನೆಗೆ. ನಮ್ಮನೆಗೆ ತಾನೇ ಇನ್ನು ಯಾರವ್ರೆ? ನಾನು ನನ್ನ ಗಂಡನ ಮತ್ತೆ ಅಷ್ಟೇ ನಿನಗೆ. ಇನ್ನಿರೋಳೊಬ್ಳು ಮಗಳು ಮದುವೆ ಮಾಡ್ಕೊಂಡು ಹೋಗವಳೆ. ಹಾಂ, ನೀನು ಆರಾಮಾಗಿರು ಸುಮ್ಕೆ. ನಮ್ಮನೆಗೆ ಏನು ತೊಂದರೆ ಇಲ್ಲ. ಇಲ್ಲ ಪದ್ದು ಅಕ್ಕ, ನಿಮ್ಮ ಮನೆಗೆ ಬಂದಮೇಲೆ ನಂಗೆ ಏನೋ ಹೊಸಿ ಸಮಾಧಾನ, ಏನೋ ಒಂಥರ ನೆಮ್ಮದಿ ಸಮಾಧಾನ ಎಲ್ಲ ಆಯಿತು. ಹಿಮಾಲಯಕ್ಕೆ ಹೋದ್ರೂ ಇಷ್ಟೊಂದು ಸಮಾಧಾನ ಸಿಕ್ಕಿರಲಿಲ್ಲ ನನಗಂತೂ. ನಿನ್ನ ಪ್ರೀತಿ ವಿಶ್ವಾಸ ಎಲ್ಲನೂ ನನಗೆ ಶಾನೆ 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 ಖುಷಿ ತಂದುಬಿಟ್ಟೈತೆ ಪದಕ್ಕ. ಹಬ್ಬ ಇನ್ನೂ ಬದುಕಬೇಕು ಅಂತ ಅನ್ನಿಸ್ತೈತೆ. ಇನ್ನು ಎಲ್ಲ ಬಿಟ್ಬಿಡ್ತೀನಿ. ಹೆಣ್ತಿನೋ ಯಾವ ಮಗನೋ ಹೆಂಗನ ಬಿದ್ದಿರಲಿ ಎಲ್ಲ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಇರ್ತೀನಿ. ಹೆಂಗೋ ಹೊತ್ಲಾಗ ನಿಮಗೆ ಸಹಾಯ ಮಾಡ್ಕೊಂಡು ಇಲ್ಲೇ ಇರ್ತೀನಿ. ಅಯ್ಯೋ ಬ್ಯಾಡ ಅಂತ ಹೇಳ್ತೀನಿಲ್ಲ ನಾನು. ಬ್ಯಾಡ ಅಂತ ಹೇಳೋ ಮಾತು ನಾನು ಹೇಳೋಣ ಹೇಳ್ತೀನಿ ಅಲ್ಲ. ನೀನು ನನ್ನ ಮನೆಗಿರೋದೇ ನಂಗೆ ಭಾಳ ಖುಷಿ ಕಣಪ್ಪ. ಸರಿನಾ? ಹೋಗಿ ಸ್ವಲ್ಪ ಹೊತ್ತು ಮನೆಗೆ ಹೋಗು. ನಾನು ಅಷ್ಟಾಗಿ ಹೋಗ್ಬಿಟ್ಟು ಪಾತ್ರೆ ಗಿದ್ರೆ ತೊಳೆದಾಕ್ಬಿಟ್ಟು ಮಧ್ಯಾಹ್ನದ ಊಟಕ್ಕೆಲ್ಲ ತಯಾರಿ ಮಾಡ್ಬಿಟ್ಟು ಆಮೇಕಿಂತ ಕರಿತೀನಿ. ಎಲ್ಲೋದ್ಲು ನಿನ್ನ ಮಗಳು? ಕಾಣ್ತಾನೆ ಇಲ್ವಲ್ಲ? ಅಯ್ಯೋ ಅದೇ ಹೇಳಿದ್ನಲ್ಲ ನಿಂಗೆ, ಅದೇನೋ ಸಮಸ್ಯೆ ಆಗೈತೆ ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಹೇಳ್ಬಿಟ್ಟು ಫ್ರೆಂಡ್ ಮನೆಗೆ ಅವಳೆ ಫ್ರೆಂಡ್ ಒಬ್ಳೇನಂತೆ. ಅದೇ ಹೇಳ್ತೀನಿ ಬಿಡು ಆಮೇಕಿಂದ. ಅದಕ್ಕೆ ಅಲ್ಲೇ ಅವಳೆ ಬತ್ತೀನಿ ಕಣಮ್ಮ ಅಂತ ಹೇಳಿದ್ಲು. ಸರಿ ಕಣಮ್ಮ ಇದು ಬಿಟ್ಟು ಬಾಯಿ ನೀನಂತೆ ಇನ್ನಿಲ್ಲು ಏನೇನು ಕ್ಯಾಮೆ ಇಲ್ಲ. ನನ್ನ ಮಗಳು ಬರಲಿಲ್ಲ ಅಂದರೆ ನನ್ನ ಜೀವನ ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿರೋದು. ಹೆಂಗೋ ಬಂದು ಇದು ಮಾಡಿದ್ಲಲ್ಲ ಅದಕ್ಕೆ. ಸರಿ ಸರಿ ನೀನು ಹೋಗು, ನೀನು ಹೋಗಿ ರೆಸ್ಟ್ ಮಾಡೋಗಪ್ಪ. ನಾನು ಅಷ್ಟಾಗಿ ಎಲ್ಲ ರೆಡಿ ಮಾಡಿಬಿಟ್ಟು ಒಂದೇ ಕಿತ್ತ ಉಣ್ಣ ಕರಿತೀನಿ. ಸರಿ ಪದಕ, ಆಯಿತು. ಪದಿಯ ನಂದು ಕಿವಿ ಮಿಸಿನಲ್ಲಿಕ್ದೆ ಬೀರುನಲ್ಲಿ ಇಕ್ಕಿದ್ದೀನಿ ಕಣತ್ತೆ. ಏನೋ ಬಿಸಾಕ್ದೆ ಅಂತ ಹೇಳ್ತಿದ್ಯಾ? ನಾನು ಕಿವುಡಿ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ನಿಂಗೆ ಬೊಲಾಸೇನಾ? ಅಯ್ಯೋ 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 ಮನಿಯಾಳಿ, ನೀನಂತೂ ಉದ್ಧಾರ ಆಗಿಲ್ಲ. ಅತ್ತೆ ಕಿವಿ ಮಿಸಿನೇ ತೆಗೆದು ಬಿಸಾಕಿದ್ಯಾ ಅಂತಂದ್ರೆ ನೀನು ಎಂತೊಳೆಯೋಳು? ನೀನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡೇನೆ. ಎಷ್ಟು ಕಷ್ಟಪಟ್ಬಿಟ್ಟು ತಗೊಂಡಿದ್ದೆ ಕಿವಿ ಬಿಸಿನ ಹಾಳು ಮಾಡಿ ಇಕ್ಬಿಟ್ಟಲ್ಲೇ. ಅಯ್ಯೋ ನಮ್ಮ ಅತ್ತೆ ಹೇಳಕಿನ ತಗೊಬಂದು ಕೊಟ್ಟು ಕಿವಿಗೆ ಹಾಕದೆ ಎಷ್ಟೋ ಮೇಲು. ಮಾತಾಡ್ತಾನೆ ಇದ್ದೀನಿ, ಬಿತ್ರಿ ಒಯ್ತಾನೆ ಅವಳೆ. ಅದಕ್ಕೆ ವಯಸ್ಸಾದ್ಮೇಲೆ ಬದುಕಿರಬಾರ್ದು ಅನ್ನೋದು ಇದಕ್ಕೇನೇನಿಯ. ವಯಸ್ಸಾದ್ಮೇಲೆ ಯಾರು ನಯಾ ಪೈಸೆನೂ ಬೆಲೆ ಕೊಡಕ್ಕಿಲ್ಲ ನನಗಂತೂ. ಅದಕ್ಕೆ ಇರಲ್ಲ ನಾನು ಅಂತ ಹೇಳೋದು. ತಗೊಳ್ಳಿಯತ್ತೆ, ಇಲ್ಲ ಈಗ ಬನ್ನಿ. ಇವಾಗ ಕಿವಿ ಕೇಳಿಸ್ತೈತೆ. ಹೋಗ್ಬಿಟ್ಟು ನಾನು ಒಳಿಯೋನ್ನ ಏನಾಯ್ತು ವಿಷಯ ಅಂತ ಕೇಳಬೇಕು. ಎಲ್ಲ ವಿಷಯನೂ ಕೇಳಬೇಕು. ನನ್ನ ಮೊಮ್ಮಗಳಿಗೆ ಒಂದು ಫೋನ್ ಹಾಕ್ಬಿಟ್ಟು ಅವಳ ಹತ್ರನೂ ವಿಷಯ ಎಲ್ಲ ಕೇಳ್ತೀನಿ ಇರು. ಅಳಿಯಂದ್ರೆ ಮನೆ ಕತ್ತಾ ಇದ್ದೀರಾ? ನಿಮಗೆ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನೆನ್ನೆ ಮೊನ್ನೆ ಎಲ್ಲ ಕಿವಿನಾಗ ಏನು ಕೇಳಿಸ್ತಿರಲಿಲ್ಲ. ಮಿಸಿನ್ ಎತ್ತ ಹೊಂಟೋಗ್ಬಿಟ್ಟಿತ್ತು, ಇವಾಗ ಸಿಕ್ಕೈತೆ. ಅದೇನು ವಿಷಯ ಅಂತ ಹೇಳ್ಬಿಟ್ಟು ಹೇಳಿ. ನನ್ನ ಮಗಳು ಏನು ಮಾಡಿದ್ಲು ನನಗೆ ಪೊದ್ದಿನೂ ಏನು ಹೇಳ್ತಾ ಇಲ್ಲ. ನನ್ನ ಮೊಮ್ಮಗಳು ಯಾಕೋ ಉರ ಅಂತ ಇದ್ಲು, ಅಷ್ಟು ಮಾತ್ರ ಗೊತ್ತು. ಅದೇನಾಯ್ತು ಅಂತ ಹೇಳಿ ಅಂದರೆ. ಸರಿ ಅತ್ತೆ ಹೇಳ್ತೀನಿ. ರಾಣಿ ಹೋಗೋಗು, ಸರ್ನ ಹೋಗು, ಬಿಡ್ಬೇಡ. ಕೈಯೋ ಕಾಲು ಹಿಡ್ದಾದ್ರೂ ಪರವಾಗಿಲ್ಲ, ಕೈ ಕಾಲು ಹಿಡ್ಕೊಂಡಾದ್ರೂ ಪರವಾಗಿಲ್ಲ. ಹೆಂಗನ ಮಾಡ್ಬಿಟ್ಟು ನೀನು ಹೆಂಗನ ಮಾಡ್ಬಿಟ್ಟು ಇದನ್ನ ಕಂಪ್ಲೇಂಟ್ನ ವಾಪಸ್ ತಗೊಳಂಗೆ ಮಾಡ್ಬಿಡು. ಕೈಯೋ ಕಾಲು ಹಿಡ್ಕೊಬಿಡು. ಸರಿನಾ? ಈಗಲೇ ಹೇಳ್ತಿದ್ದೀನಿ, ಮಿಸ್ ಮಾತ್ರ ಮಾಡಬೇಡ. ಸುಮ್ಮನೆ ನಾವೆಲ್ಲ ತಗ್ಲಾಕೊಬಿಡ್ತೀವಿ. ಹೋಗೋಗು. ನಿಮ್ಮ ಮನೆಯವ್ರು ಹೆಂಗೋ ಗೊಳು ಅಂತ ಹತ್ರೆ ಕೇಳ್ತಾರೆ. ಗೊಳು ಅಂತ ಹತ್ಕೊಂಡು ನನ್ನ ಮಗು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದೀರಾ ಅಂತ ಗೊಳು ಅಂತ ಅವಳು. ಆಯ್ತು ಬಿಡಿ. ಇದೊಂದೇ ಒಂದು ಸಹಾಯ ಮಾಡ್ಬಿಡು ಸರಿನಾ? ಕಂಪ್ಲೇಂಟ್ ವಾಪಸ್ ತಗೊಳಂಗೆ ಒಂದು ಮಾಡ್ಬಿಡು. ಬೇರೆ ಇನ್ನೇನು ಕೇಳೋಕ್ಕಿಲ್ಲ. ನಾನಂತೂ ಕಂಪ್ಲೇಂಟ್ ಒಂದು ವಾಪಸ್ ತಗೊಬಿಟ್ರೆ ನನಗೆ ಅಷ್ಟೇ ನೀನು ಸಾಕು, ಬೇರೆ ಇನ್ನೇನು ಬೇಕಿಲ್ಲ. ಅದು ಏನು ಅಂತ ಹೇಳಿದ್ರೆ ನಾನು ನಮ್ಮ ಅಮ್ಮ ಎಲ್ಲ ಜೈಲಿಗೆ ಹೋಗ್ಬಿಡ್ತೀವಿ ಅಂತ ಭಯ ಆಗೋಗ್ಬಿಟ್ಟೈತೆ ಶಾನೆ ನನಗೆ. ಸರಿನಾ? ಇದೊಂದೇ ಒಂದು ಸಹಾಯ ಮಾಡ್ಬಿಡು, ಬೇರೆ ಇನ್ನೇನು ಕೇಳೋಕ್ಕಿಲ್ಲ. ಅಯ್ಯೋ ನಿಮ್ಮ ಸಹಾಯಕ್ಕಿನ ನನಗೆ ಬೇಕೇ ಬೇಕು. ನನ್ನ ಮಗ ಎಂತನಾಗಲಿ, ನನ್ನ ಮಗ ಜೈಲಿಗೆ ಹೋಗೋನೆ ಅಂದರೆ ನನ್ನ ಕೈಲಿ ಸಹಿಸೋಕ್ಕಾಯ್ತಿಲ್ಲ. ನಾನು ಹೋಗಿ ನನ್ನ ಮಗನ ಕಾಪಾಡಲೇಬೇಕು. ಅದಕ್ಕಾದ್ರೂ ಹೋಗ್ಬಿಟ್ಟು ಏನಾರ ಮಾಡ್ತೀನಿರು. ಮಂತಕ್ಕೆ ಹೋಗೇ ಹೋಯ್ತೀನಿ. ನೀನು ಹೋಗಿರು ಮಂತಕ್ಕೆ. ನಾನು ಹೋಗ್ಬಿಟ್ಟು ನಮ್ಮ ಪುದಕರ ಮಂತಕ್ಕೆ ಹೋಗ್ಬಿಟ್ಟು ಎಲ್ಲನೂ ಅತ್ತಿಗೆ ಮಂತಕ್ಕೆ ಎಲ್ಲ ಕೇಳ್ಕೊಂಡು ಕೈಯೋ ಕಾಲು ಹಿಡ್ಕೊಂಡು ವಾಪಸ್ ತಗೊಳಂಗೆ ಮಾಡ್ತೀನಿ. ಸರಿ. ಅಯ್ಯೋ ಅಲ್ಕದೋಳು ಇಷ್ಟೆಲ್ಲ ಮಾಡ್ಬಿಟ್ಲಾ? ನನಗೆ ವಿಷಯನೇ ಗೊತ್ತಿಲ್ಲ ನೋಡು. ಕಿವಿ ಮಿಸಿ ನಿಲ್ದಿರೋದಕ್ಕೆ ಏನು ವಿಷಯನೂ ಗೊತ್ತಿಲ್ಲ ಅವಳಿ ಅಂದರೆ ನನಗಂತೂ. ಅತ್ಗೆ ಹೇಳ್ರಾಣಿ, ಏನ್ ಬಂದಿದ್ದು? ಹೊತ್ತಿಗೆ ನನ್ನ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟವಳು ನಿನ್ನ ಮಗಳು. ಹೊತ್ತಿಗೆ ಹೆಂಗನ ಮಾಡ್ಬಿಟ್ಟು ಕಂಪ್ಲೇಂಟಾ ವಾಪಸ್ ತಗ ಅಂತ ಹೇಳ್ಬಿಟ್ಟು ಹೇಳಿ ನನ್ನ ಮಗ ಜೈಲಿಗೆ ಹೋಗ್ಬಿಟ್ಟವನೇ. ಅವಳಿ ಅಂದ್ರೆ ನೀವು ಇಲ್ಲೇ ಇರ್ರಿ, ನನ್ನ ಮಗಳು ಇದ್ದಂಗೆ ಅವಳೆ. ನೀವು ಮಾಡಿರೋ ಅಲ್ಕ ಕೆಲಸಕ್ಕೆ ಇಷ್ಟು ಮಾಡಿರೋದೇ ಹೆಚ್ಚು. ನನ್ನ ಮಗಳು ಸಾಯಿಸ್ತಿಲ್ವಲ್ಲ, ಕಂಪ್ಲೇಂಟ್ ಕೊಟ್ಟವಳಲ್ಲ, ಅದು ಖುಷಿ ಪಡು. ಇಂಥ ಕೆಲಸ ಎಲ್ಲ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಮನ್ಸಾಗ ಅನ್ಕೊಂಡಿರಲ್ಲ ನಾನಂತೂ. ಅದು ಯಾಕೆ ಇಂಥ ಕೆಲಸ ಮಾಡ್ತಾ ಇದ್ರು ನನಗಂತೂ ಗೊತ್ತಿಲ್ಲ. ನೀನೇನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ಬಿಟ್ಟು. ಆವಾಗ ಎಷ್ಟು ಹಾಲು ಹಾಕಿದ್ರು ವಿಷ ಕಕ್ಕದ್ ಯಾವತ್ತು ತಪ್ಪಲ್ವಂತೆ, ಅದು ಬಿಡಲ್ವಂತೆ. ಅದೇ ಥರ ಆಯಿತು ನನ್ನ ಬಾಳುನುವೆ. ನೋಡು, ನನ್ನ ಮಗಳು ಸರಿಯಾದ ಕೆಲಸನೇ ಮಾಡೋಳೆ. ನಿನ್ನ ಮಗ ಮಾಡಿರೋ ಕೆಲಸಕ್ಕೆ ನೀನು ಮಾಡಿರೋ ಕೆಲಸಕ್ಕೆ ಸರಿಯಾಗಿ ಆಗೈತೆ. ದಯವಿಟ್ಟು ಇಲ್ಲಿಂದ ಹೋದ್ರೆ ತುಂಬ ಚೆನ್ನಾಗಿರ್ತದೆ. ಹೊತ್ತಿಗೆ ನೀವು ಹಿಂಗಂದ್ರೆ ನಾನು ಎಲ್ಲನ ಹೋಗ್ಬಿಟ್ಟು ನೀನು ಹಾಕೊಂಡು ಸತ್ತೋಗ್ಬೇಕಾಯ್ತದ. ಹೊತ್ತಿಗೆ ಹಿಂಗೆಲ್ಲ ಅನ್ನಕ್ಕೆ ಹೋಗ್ಬೇಡಿ. ಹೆಂಗನ ಮಾಡಿ ಮಗಳಿಗೆ ಹೇಳ್ಬಿಟ್ಟು ಕೇಸ್ ಒಂದು ವಾಪಸ್ ತಗೊಳ್ಳಿ, ಅಷ್ಟೇನೇ ಸಾಕು. ಅದು ಬಿಟ್ಬಿಟ್ರೆ ಬೇರೆ ಇನ್ನೇನು ನನಗೆ ಬೇಡ. ನನ್ನ ಮಗನ ಜೈಲಿಂದ ಬಿಡಿಸ್ಬಿಡಿ, ನಾನು ಪಾಡುನಂತೆ ಅಪ್ಪು ಹೊಂಟೋಯ್ತೀನಿ. ಬೇರೆ ಇನ್ನೇನು ಕೇಳಂಗಿಲ್ಲ ನಾನು. ಹೊತ್ತಿಗೆ ದಯವಿಟ್ಟು ಹೊತ್ತಿಗೆ
ಅಮ್ಮ ಅಮ್ಮ ಯಾಕೆ ಹಿಂಗ್ ಹೊಡಿತಿದ್ಯಾ? ಥೂ ನಿನ್ ಮಕ್ಕಿಷ್ಟು ಬೆಂಕಿ ಯಾಕ? ಮುಚ್ಚೆ ಮುಚ್ಚೆ ಬಾಯ್ನ ಲೋಪರ್. ಏನೇಂದಿದ್ದು? ಏನೇನೇನೋ ಕಂಪ್ಲೇಂಟ್ ವಾಪಸ್ ತಗೋಬೇಕಾ? ಲೇ ಸೊಸೆ, ಈಗ ಹೇಳ್ತಿದ್ದೀನಿ ಕೇಳಿಸ್ಕ. ಹಾ, ನನ್ನ ಮಗಳು ಮ್ಯಾಲೆ ಬೇಕಾದ್ರೆ ಇನ್ನೊಂದು ಕಂಪ್ಲೇಂಟ್ ಕೊಟ್ಬಿಡು, ಒಪ್ಕೊಬಿಡ್ತೀನಿ. ಕೊಟ್ಟಿರೋ ಕಂಪ್ಲೇಂಟ್ ಮಾತ್ರ ಯಾವುದೇ ಕಾರಣಕ್ಕೂ ವಾಪಸ್ ತಗೋಬಾರ್ದಿನು. ನೀನೇನಾರ ವಾಪಸ್ ತಗೋಬಿಟ್ಟೆ ಅಂತಂದ್ರೆ ಪರ್ಕೆನಾಗೆ ನಿನ್ಗೂ 4 ಪಟ 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 ಅಂತ ಬಾರಿಸ್ಬಿಡ್ತೀನಿ. ನೋಡಿ 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 ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ. ಸಾಕು ಸಾಕು ಎಲ್ಲ ಸಾಕು. ಇವಳು ಮಾಡಿರೋ ಅಲ್ಕ ಕೆಲಸ ನಾನು ನೋಡ್ಬಿಟ್ಟಿದೀನಿ. ಸಾಕು, ಇನ್ನು ಎಷ್ಟು ನೋಡ್ಬೇಕು ನಾನು ಕಣ್ಣಾರೆ. ನೋಡಿ ನೋಡಿ ಕಣ್ಣು ಹಿಂಗೋಗ್ಬಿಟ್ಟವ್ ನನಗಂತೂ. ಸಾಕು, ಎಲ್ಲರೂ ಸವಾಸನೂ ಸಾಕು. ಕೈ ಮುಗಿದು ಕೇಳ್ಕೊತೀನಿ. ಇವಳು ಮಾತ್ರ ಜೈಲಾಗ ಬೇಕಾದ್ರೆ ಇವಳನ್ನ ಹಾಕಿಸ್ಬಿಡು, ಕೊಳಿಲಿ ಎಲ್ಲನೂ ಸಾಕು. ಮಾನವರ್ವಾದಿನ ಬದುಕ್ತಾಳೆ 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 ಅಂತಂದ್ರೆ ಇವತ್ತು ಮಾನವರ್ವಾದಿ ತೆಗೆದ್ಬಿಟ್ಟು ಬದುಕ್ತಾವಳೆ. ನಂದು ಸೇರೇನೇನೆಯ. ಅಮ್ಮ ನಾನೇನಮ್ಮ ಮಾಡಿದೀನಿ? ಅಯ್ಯೋ ಅಯ್ಯೋ ಅಯ್ಯೋ, ತೊಟ್ಲಾಗಿರೋ ಮಗ ಅಲ್ವೇನವ ನೀನು? ಏನ್ ಮಾಡ್ತೀಯ? ನನ್ನ ಮೊಮ್ಮಗ ಪಾಂಡುನ ಸತ್ತೋಗಿದ್ದವನಿ ಅಂತ ಗೊತ್ತಿದ್ರು ಒಂದ್ ಮಾತು ಹೇಳ್ದಂಗ ಮುಚ್ಚಾಕ್ಬಿಟ್ಟಲ್ಲ. ಅದ್ಯಾವ ಸೀಮೆ ನ್ಯಾಯ ಅಂತೀನಿ? ಅದೆಲ್ಲ ಸಾಲದು ಅಂತ ಹೇಳ್ಬಿಟ್ಟು ಇವ್ರು ಯಾರು ನಾಟಕ ಆಡ್ಕೊಂಡು ಬಂದವ್ರೆ ಅಂತ ಹೇಳ್ಬಿಟ್ಟು ನಿನಗೆ ಗೊತ್ತಿದ್ರು ಒಂದ್ ಮಾತು ಹೇಳ್ದಿದ್ದಂಗೆ ಸುಮ್ಕೆ ಓಡಾಡ್ಕೊಂಡಿದ್ದಲ್ಲ. ಅದ್ಯಾವ ಸೀಮೆ ನ್ಯಾಯ ಅಂತೀನಿ? ನಿನ್ನ ಮಗ ಕೊಂತ್ರಿ ಲೋಪರ್ ನನ್ನ ಮಗ, ನಿನ್ನ ಮಗ ಬಂದ್ಬಿಟ್ಟು ಅವ್ರನ್ನ ನಾಟಕ ಆಡು ಅಂತ ಕಳ್ಸೋನಲ್ಲ, ಅವನ್ಗೇನಂತ ಹೇಳೋಣ? ನಿನ್ನ ಗಂಡಂಗೆಲ್ಲನೂ ಟಾರ್ಚರ್ ಕೊಟ್ಬಿಟ್ಟು ಎಲ್ಲೋ ಓಡೋಗಂಗ್ ಮಾಡ್ಬಿಟ್ಟಲ್ಲ, ಅದಕ್ಕೆಲ್ಲ ಏನಂತ ಹೇಳ್ತೀಯ? ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಅಲ್ಲೇ ಗಂಡ ಬಿಟ್ಟೋದ ಅಂತಂದ್ರೆ ಮುಚ್ಕೊಂಡು ಕೂಲಿ ನಾಲಿ ಮಾಡಿ 4 ಜನದ ಮನೆ ಮುಸ್ರ ತಿಕ್ಕೊಂಡು ಜೀವನ ಮಾಡಿ, ಅದು ಬಿಟ್ಬಿಟ್ಟು ಈ ರಂಗ ನಿನ್ನ ಮೊದಲನೇ ಗಂಡಂತಾಗ ಬಂದ್ಬಿಟ್ಟು ನಿನ್ನಲ್ಲಿ ಕಿತ್ತಾಕೊಂಡಿಲ್ಲಿ ಬಾಳ್ಮೆ ಮಾಡ್ತಿದ್ಯಲ್ಲ. ನಿಮ್ಗೆ ಯಾವ ಕೆರ ತಗೊಂಡು ನೋಡಿಯನ ಹೇಳು? ನಾನಾಗಿರೋದು ಪರ್ಕೆ ತಗೊಂಡು ನೋಡಿದೀನಿ. ಬ್ಯಾರೆ ಯಾವಳನ್ನ ಆಗ್ಬಿಟ್ಟಿದೆ ಮೊಚ್ಚ ತಗೊಂಡು ಕತ್ತರಿಸ್ಬಿಟ್ಟಿರೋಳು ನೀನು ಮಾಡೋ ಕೆಲಸಕ್ಕೆ. ಏನು ಅನ್ಕೊಬಿಟ್ಟಿದ್ದೆ? ನನ್ನ ಮಾನ ಮರೋದಿ ಕಳೀತಾ ಇದ್ರು ಅಂದ್ರೆ ಸುಮ್ಮನಿದ್ದೀನಿ ಅನ್ಕೊಬಿಟ್ಟಿದ್ದೇನೆ ನೀನು. ಈ ದಿನ ಕಿವಿಗೆ ಏನು ಬಿದ್ದಿರಲಿಲ್ಲ, ಯಾಕಂದ್ರೆ ಕಿವಿ ಕೇಳಿಸ್ತಿರ್ಲಿಲ್ಲ. ಇವಾಗ ಎಲ್ಲನೇ ಸರಿಯಾಗಿ ಕೇಳಿಸ್ತೈತೆ. ನೀನು ಮಾಡಿರೋ ಅಲ್ಕ ಕೆಲಸ ಎಲ್ಲ ಗೊತ್ತು. ನಿನ್ನ ಜಾಗದಾಗ ನಾನೇನ ಇದು ಬಿಟ್ಟಿದ್ರೆ 4 ಜನದ ಮನೆ ಮುಸ್ರೆ ತೊಳ್ಕೊಂಡು ಜೀವನ ಮಾಡ್ತಾ ಇದ್ದೆ. ನಿನ್ ತರ ಬಾಳಂತೂ ನಾನು ಬಾಳ್ತಾ ಇರ್ಲಿಲ್ಲ. ಲೋಪರ್, ನಿನ್ ಬಾಳು ಬೆಂಕಿ ಯಾಕ? ಅಮ್ಮ, ಜೈಲಾಗಿರೋದು ನಿನ್ ಮೊಮ್ಮಗನೇ. ಮುಚ್ಚೆ ಬಾಯಿ ಮುಚ್ಚೆ. ಮಗ 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 ಸೀಮೆಗಿಲ್ದಿರ ಮಗ ನಿನ್ ಮಗ. ಯಾರು ನೋಡಿಲ್ದಿರ ಮಗ ಅಲ್ವಾ ನಿನ್ ಮಗ? ಏಯ್, ಜೈಲಾಗೆ ಬಿದ್ದಿತ್ತನ್ ಬುದ್ಧಿ ಕಲ್ತ್ಕೊಂಡ್ಲಿ ಬಿಡೆ. ನಿನ್ನ ಸೊಸೆ ಗೊಳೋ ಒಂದು ಹೊತ್ಕೊಂಡು ಗೋಳಾಡ್ತಿರೋದನ್ನ ಕಣ್ಣಾರೆ ನೋಡಿ ಕೊಳ್ ಕಿತ್ಕೊ ಬರಂಗಾಯ್ತು ನನಗಂತೂ. ಯಾವ ಬಾಳ್ತಿದ್ಯೋ ನೀನಂತೂ ನಾ ಕಾಣೆ. ಏಯ್ ನಡಿಯೇ, ಜೈಲಾಗ ಬಿದ್ದು ಸಾಯ್ಲಿ. ನೀನು ಹಿಂಗೆ ನಮ್ಮ ಮನೆ ಗಲಾಟೆ ಮಾಡಿದೆ ಅಂದ್ರೆ ನೀನು ನನ್ನ ಮೊಮ್ಮಗನ ಸಾಯಿಸ್ಬಿಟ್ಟೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ದೇವ್ರಾಣೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ತೊಲಗು, ನನ್ನ ಕಣ್ಣು ಮುಂದೆ ನಿಂತ್ಕೊಬೇಡ, ತೊಲಗು. ಇವತ್ತಿಂದ ನೀನು ನನ್ನ ಮಗಳಲ್ಲ, ನಾನು ನಿಮ್ಮ ಅಮ್ಮ ಅಲ್ಲ. ಒಯ್ತಾ ಇರ್ಬೇಕು ಸುಮ್ಕೇನಿಯ. ಬರೀ ಆಸ್ತಿ ವಿಚಾರಕ್ಕೆ ಬತ್ತೀಯ ಅಂತ ಅನ್ಕೊಂಡೆ, ಆದರೆ ನಿಮ್ಮ ಅಣ್ಣನ ಸಂಸಾರ ಕೊಳ್ಳಿನ ಇಕ್ಕಕ್ಕೆ ಬಂದ್ಬಿಟ್ಟಲ್ಲ ನೀನು. ನಡಿಯೇ ನಡಿಯೇ, ಕಂಡಿದ್ದೀನಿ ನಿನ್ನಂತವ್ರನ್ನ. ನಡಿಯೇ. ಅಮ್ಮ, ನಾನು ಇವಾಗ ಎಲ್ಲಿ ಹೋಗ್ಲಮ್ಮ? ನನ್ನ ಮಗನೂ ಇಲ್ಲ, ಈಗ ಯಾರೂ ಇಲ್ಲ, ನನಗೆ ಯಾರೂ ದಿಕ್ಕೇ ಇಲ್ಲ ಕಣಮ್ಮ. ನನ್ನ ಗಂಡನೂ ಇಲ್ಲ, ಯಾರೂ ಇಲ್ಲ. ನಾನು ಇನ್ನು ಎಲ್ಲಿಗೆ ಹೋಗ್ಲಿ ಕಣಮ್ಮ? ಅಮ್ಮ, ನನಗಿದೊಂದು ಕಿತ್ತ ಸಹಾಯ ಮಾಡಮ್ಮ. ಇನ್ನೊಂದು ಕಿತ್ತ ನಾನು ತೆಪ್ಪೇ ಮಾಡಲ್ಲ. ಹೊತ್ತಿಗೆ ತೆಪ್ಪಾಗೋಯ್ತು. ಇದೊಂದೇ ಒಂದು ಕಿತ್ತ ಸಹಾಯ ಮಾಡಿ ನನ್ನ ಮಗನ ಬಿಡಿಸ್ಕೊಡ್ರಿ ಹೊತ್ತಿಗೆ. ಇನ್ನು ಬೇರೆ ಇನ್ನೇನೂ ಕೇಳೋಕ್ಕಿಲ್ಲ ಅದಕ್ಕೆ ನಾನು ನಿಮ್ಮ ಹತ್ರ. ತೊಲಗೆ ತೊಲಗೆ. ಹೆಣ್ಮಕ್ಳು ತವ್ರ ಮನೆ ಕಣ್ಣೀರು ಹಾಕೊಂಡು ಹೋದ್ರೆ ತವ್ರ ಮನೆಗೆ ಒಳ್ಳೇದಾಗಕ್ಕಿಲ್ಲ. ಏಯ್ ಹೋಗೆ, ಆಳು ಬಿದ್ದೋಗ್ಲಿ ಹೋಗೆ. ನಿಂಗ್ಯಾಕೆ? ಹೋಗೆ. ಸರಿ ಹೇಳಿ ಹೋಯ್ತೀನಿ. ನಾನು ಯಾವ್ದನ್ನ ಆಳ್ಬಾಬಿ ಬಿದ್ದು ಸತ್ತೋಯ್ತೀನಿ. ಹೋಗೆ, ಹೆಂಗನ ಮಾಡ್ಕೊಂಡು ಸಾಯೋಗು. ಭೂಮಿಗೆ ಭಾರ ಆಗ್ಬಿಟ್ಟಿದ್ಯಾ ನೀನಂತೂ. ಹೋಗಿ ಸಾಯೋಗು. ಗಂಡಂಗೊಳ್ಳೆ ಹೆಂಡತಿ ಆಗಲಿಲ್ಲ, ಮಗಂಗೊಳ್ಳೆ ತಾಯಿ ಆಗಲಿಲ್ಲ, ತಾಯಿಗೊಳ್ಳೆ ಮಗಳಾಗಲಿಲ್ಲ, ಅತ್ತಿಗೆಗೊಳ್ಳೆ ನಾದ್ನಿ ಆಗಲಿಲ್ಲ. ನೀ ಬಾಳಿ ಕಂತಾನೆ ನೀನು ತಾನೆ ಏನು ಮಾಡ್ತೀಯಾ? ಹೋಗ್ ಸಾಯೋಗೆಲ್ಲನೂ ಹೋಗ್ಬಿಟ್ಟು. ಏಯ್, ನಿನಗಿನ್ನ ಒಪ್ಸರ ಎಷ್ಟೋ ವಾಸಿ ಅಲ್ವೇನೆ? ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಜೀವನ ಮಾಡ್ಕೊಂಡವಳೆ. ನಿನಗೇನೆ ಬಂದಿರೋ ದೊಡ್ಡ ರೋಗ. ಹೋಗಿ ಸುಮ್ಕೇನೆಯ. ನನ್ನ ಗಂಡ ಇದ್ದಿದ್ರೆ ಹೆಂಗಿರೋದು ನೋಡು. ನನ್ನ ಗಂಡಂಗೆ ನಾನೇ ಟಾರ್ಚರ್ ಕೊಟ್ಬಿಟ್ಟೆ, ಮನೆ ಬಿಟ್ಬಿಟ್ಟು ಹೊಂಟೋದ. ಇವಾಗ ನನ್ನೋರು ಅಂತ ಯಾರೂ ಇಲ್ಲ. ಏನತ್ಗೆ? ರಾಣಿನಾ? ರಾಣಿ ನೀನೇ ಬಂದಿದ್ದು. ನೀನು ಈಚೆ ಕಡೆಗೆ ಬರ್ತಿದ್ದು ಒಳ್ಳೇದಾಯ್ತು ಬಿಡು. ಇಲ್ಲ ನಿನ್ಗೂ ತಲೆ ತಿಂದ್ಬಿಟ್ಟಿರೋಳು. ನಡಿಯೇ. ಅವಳು ಮ್ಯಾಲಿರೋ ಸೆಂಟಿಮೆಂಟು ಪಿರೂತಿ ಎಲ್ಲ ಯಾವಾಗ ಬಿಟ್ಬಿಟ್ಟಿದ್ದೀನಿ ನಾನು. ಅವಳ ಮ್ಯಾಲೆ ಯಾವ ಆಸೆನೂ ಇಲ್ಲ. ಸುಮ್ಮನೆ ಇರಬೇಕು ಇದೀನ ಅಷ್ಟೇನಿಯ. ಸರಿ ಬಿಡಿ, ನಾನು ಅವಳ ಹತ್ರಕ್ಕೂ ಹೋಗಕ್ಕಿಲ್ಲ. ನನಗೆ ನೀನು ಚೆನ್ನಾಗಿರ್ಬೇಕು ಕಣ್ಲ. ನೀನು ಸಂಸಾರ ಹಾಳು ಮಾಡ್ಬಿಟ್ಟೆ ಅಂತ ನನಗೆ ಶಾನೆ ಬೇಜಾರಾಯ್ತೈತೆ. ನೀನು ಹಬ್ಬ ಖುಷಿಯಾಗಿದ್ಬಿಟ್ರೆ ನಾನು ಖುಷಿಯಾಗಿರ್ತೀನಿ. ಅಯ್ಯೋ ಅಕ್ಕ, ನೀನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬೇಡ. ನಾನು ಖುಷಿಯಾಗಿದ್ದೀನಿ. ನೀನು ಸುಮ್ಕಿರು. ಹೋಗು, ಹೊಟ್ಟೆ ಸಿತಾಯ್ತು, ಅಡುಗೆ ಮಾಡೋಗು. ಸರಿ ಕಣ.